ತಮ್ಮ ದೇವರಿಗೆ ಅರ್ಪಿಸ ಬನ್ನಿ. ಊರ್ಧ್ವದಿ ಕರ್ತಗೆ ಮಹಿಮೆಯಾಗಲಿ ಅಲ್ಲಿ. ಹರುಷದಿ ದೂತರ ಸಂಘದಲ್ಲಿ ಸ್ತೋತ್ರ ಸುಗಂಧವ ತನ್ನಿ. ನಾವೆಲ್ಲ ನಿಂತ್ಕೊಂಡು ಈ ಸಂಗೀತವನ್ನು ಹಾಡಿ. ಉಪಾಧ್ಯಕ್ಷರಾದ ರೆವರೆಂಡ್ ಡಿ.ಟಿ. ಕಲಸಾಗರ್ ಅವರು ನಮ್ಮನ್ನು ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ತಿದ್ದಾರೆ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ಪ್ರೀತಿಯುಳ್ಳ ತಂದೆಯೇ ದೇವರೇ, ನಿನ್ನ ಮಕ್ಕಳಾದಂಥ ನಾವು ಉತ್ತರ ಕರ್ನಾಟಕ ಪ್ರಾದೇಶಿಕ ಪರಿಷತ್ತಿನ ಸದಸ್ಯರುಗಳಾಗಿ, ನಿನ್ನ ಸೇವಕಿಯರಾಗಿ, ನಿನ್ನ ಸಭೆಯಲ್ಲಿ ವಿವಿಧ ಜವಾಬ್ದಾರಿಗಳನ್ನು ಹೊತ್ತಂಥ ನಿನ್ನ ಮಕ್ಕಳಾಗಿ, ನಿನ್ನ ಸಾನ್ನಿಧ್ಯದಲ್ಲಿ ಈ ಕೂಟವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಕೂಡಿ ಬರಲಿಕ್ಕಾಗುವಂತೆ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು, ಸ್ತುತಿ ಸ್ತೋತ್ರವನ್ನು ನಿನಗೆ ಸಮರ್ಪಿಸಲಿಕ್ಕಾಗುವಂಥ ಅವಕಾಶವನ್ನು ಕೊಟ್ಟದಕ್ಕಾಗಿ ನಿನ್ನನ್ನು ನಾವು ವಂದಿಸುತ್ತೇವೆ. ಪ್ರೀತಿಯುಳ್ಳ ಸ್ವಾಮಿ ದೇವರೇ, 2 ವರ್ಷಗಳ ತರುವಾಯ ಮತ್ತೊಮ್ಮೆ ಪ್ರತಿಯೊಬ್ಬೊಬ್ಬ ಸದಸ್ಯರಾಗಿ ನಿನ್ನ ಮಕ್ಕಳಾದಂಥ ನಾವು ಕೂಡಿ ಬಂದಿದ್ದೇವೆ. ಅಪ್ಪ ಸ್ವಾಮಿ ದೇವರೇ, ಕಳೆದು ಹೋದ 2 ವರ್ಷಗಳ ಉದ್ದಕ್ಕೂ ಉತ್ತರ ಕರ್ನಾಟಕ ಪ್ರಾದೇಶಿಕ ಪರಿಷತ್ತಿಗೆ ಸಂಬಂಧಪಟ್ಟಂಥ ಎಲ್ಲ ಸಭೆಗಳನ್ನು, ಸಭಾ ಪಾಲಕರುಗಳನ್ನು, ಸಭಾ ಹಿರಿಯರುಗಳನ್ನು, ಸಭೆಯ ಪ್ರತಿಯೊಬ್ಬೊಬ್ಬ ಸದಸ್ಯರನ್ನು ನೀನು ಆಶೀರ್ವದಿಸಿ ನಡೆಸಿದ್ದಕ್ಕಾಗಿ, ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಕೂಡ ನಿನ್ನ ಆಶೀರ್ವಾದದ ಹಸ್ತವನ್ನು, ಮಾರ್ಗದರ್ಶನವನ್ನು ನೀಡಿರುವುದಕ್ಕಾಗಿ ನಿನಗೆ ನಾವು ವಂದಿಸುತ್ತೇವೆ. ವಿಶೇಷವಾಗಿ ಸ್ವಾಮಿ, ನಮ್ಮ ಪೂಜ್ಯ ಮಾಡರೇಟರ್ ಅವರಾದ ಮೋಸ್ಟ್ ರೆವರೆಂಡ್ ಡಾಕ್ಟರ್ ವಸಂತ್ ಪಿ ದಂಡಿನವರ ನಾಯಕತ್ವದಲ್ಲಿ ನೀನು ನಮಗೆ ಕೊಡಮಾಡಲ್ಪಟ್ಟಂಥ ಎಲ್ಲ ಆಶೀರ್ವಾದ ವರದಾನಗಳಿಗೋಸ್ಕರವಾಗಿಯೂ ನಾವು ನಿನ್ನನ್ನು ಕೊಂಡಾಡುತ್ತೇವೆ, ನಾವು ನಿನ್ನನ್ನು ಸ್ತುತಿಸುತ್ತೇವೆ, ನಾವು ನಿನ್ನನ್ನು ಘನಪಡಿಸುತ್ತೇವೆ. ಹೌದು, ಸಭೆಯಾಗಿ ಜೀವಿಸುವುದಕ್ಕೆ ಕರೆಯಲ್ಪಟ್ಟಂಥ ನಮಗೆ ಜವಾಬ್ದಾರಿಯನ್ನು, ಗೊತ್ತು ಗುರಿಗಳನ್ನು ನೀನು ಕೊಟ್ಟಿರುವಂತಹ ಸಂದರ್ಭದಲ್ಲಿ
ಆ ದಿಸೆಯಲ್ಲಿ ಮುಂದೆ 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 ಹೋಗುವಾಗ ಒಬ್ಬೊಬ್ಬರನ್ನು ನೀನು ಬಲಪಡಿಸೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಈಗಲೂ ಸ್ವಾಮಿ, ನಾವು ಈ ಕೂಟದಲ್ಲಿ ಕೂಡಿ ಬಂದು ಕೆಲವು ವಿಷಯಗಳನ್ನು ಕೇಳುವಾಗ, ವಿಚಾರಿಸುವಾಗ, ವಿಶೇಷವಾಗಿ ನಿನ್ನ ವಾಕ್ಯ ಧ್ಯಾನ ಮಾಡುವಾಗ ಅನೇಕ ವರ್ಷಗಳ ಅತ್ಯುತ್ತಮವಾದಂಥ ಸೇವೆ ಮಾಡಿದಂಥವರನ್ನು ಸತ್ಕರಿಸುವಾಗ ನೀನು ನಮ್ಮ ಮಧ್ಯದಲ್ಲಿ ಇದ್ದು ನಮ್ಮ ನಡೆಸು. ಈ ಒಂದು ಕೂಟದ ಪ್ರಾರಂಭ ಮಧ್ಯ ಅಂತ್ಯ ನೀನೇ ಆಗಿದ್ದುಕೊಂಡು ನಡೆಸೆಂಬುದಾಗಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಮೂಲಕ ನಿನ್ನನ್ನು ನಾವು ಬೇಡಿಕೊಳ್ಳುತ್ತೇವೆ. ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ ಇರಲಿ. ಆಮೇಲೆ 25 ಯಾವ ಸಿಕ್ಕಲಿಲ್ಲ. ಕಡೆಗೆ 25 ವರ್ಷಕ್ಕೆ ಮೇಲ್ಪಟ್ಟು ಸೇವೆ ಮಾಡಿದಂಥ ಸಭಾಪಾಲಕರನ್ನು, ಸಭಾ ಸೇವಕರನ್ನು ನಾವು ಸಮಯದಲ್ಲಿ ಗೌರವಿಸೋಣ ಎಂಬುದಾಗಿ ತೀರ್ಮಾನಿಸಿಕೊಂಡಿದ್ದೇವೆ. ಅದೇ ಪ್ರಕಾರವಾಗಿ ಈಗ ನಾವು 8 ಜನರನ್ನು ಸನ್ಮಾನಿಸ್ತೇವೆ. ಮೊದಲನೆಯದು, ನಮ್ಮ ಸಭಾ ಪ್ರಾಂತ್ಯದ ಅಧ್ಯಕ್ಷರು, ಮಹಾಧ್ಯಕ್ಷರು ಆದಂಥ ಬಿಷಪ್ ದಂಡಿನವರು ನಮ್ಮಲ್ಲಿ ಹೆಚ್ಚು ಸೇವೆ ಮಾಡಿದಂಥ ಸಭಾ ಸೇವಕರಾಗಿದ್ದಾರೆ. ದಿ ಮೋಸ್ಟ್ ರೆವರೆಂಡ್ ಡಾಕ್ಟರ್ VP ದಂಡಿನವರು 1953ರಿಂದ 57ರವರೆಗೆ ಮಂಗಳೂರಿನ ಬಾಸಲ್ ಮಿಷನ್ ಇವ್ಯಾಂಜಲಿಕಲ್ ಸೆಮಿನರಿಯಲ್ಲಿ ತರಬೇತಿ ಹೊಂದಿ ಸೆರಂಪುರಿನ ಲೈಸೆನ್ಸಿಯೇಟ್ ಇನ್ ಥಿಯಾಲಜಿ ಎನ್ನುವಂಥ ಪದವಿಯನ್ನು ಪಡೆದರು. ಅನಂತರ ಬೆಂಗಳೂರಿನ ಯುನೈಟೆಡ್ ಥಿಯಾಲಜಿಕಲ್ನಲ್ಲಿ ವ್ಯಾಸಂಗ ಮಾಡಿ ಬ್ಯಾಚುಲರ್ ಆಫ್ ಡಿವಿನಿಟಿ ಎನ್ನುವಂಥ ಪದವಿಯನ್ನು ಸಂಪಾದಿಸಿದರು. ಅವರು ನಮ್ಮ ಅನೇಕ ಸಭೆಗಳಲ್ಲಿ ಡೀಕನರಾಗಿ, ಪ್ರೆಸ್ಬಿಟರರಾಗಿ ಸೇವೆ ಸಲ್ಲಿಸಿದರು. ಇವರ ಸೇವೆಯಲ್ಲಿರುವಂಥ ಮಹತ್ವದ ವಿಷಯ, ಇವರು ಇವ್ಯಾಂಜಲಿಸ್ಟಿಕ್ ಬ್ಯಾಂಡಿನ ನಾಯಕರಾಗಿ ನಮ್ಮ ಉತ್ತರ ಕರ್ನಾಟಕದ ಅನೇಕ ಗ್ರಾಮಗಳಿಗೆ, ಹಳ್ಳಿಗಳಿಗೆ ತಮ್ಮ ಗುಂಪಿನೊಂದಿಗೆ ಪ್ರಯಾಣ ಮಾಡಿ ಸುವಾರ್ತೆಯನ್ನು ಹಂಚಿ ಕರ್ತನ ಸಾಕ್ಷಿಯನ್ನು ಕೊಟ್ಟು ಅನೇಕರು ಅಲ್ಲಿ ಸಭೆಗಳನ್ನು ಕಟ್ಟುವಂತೆ ಅವರು ಸಹಾಯ ಮಾಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಅನಂತರ ಅವರು ನಮ್ಮ ಕರ್ನಾಟಕ ಉತ್ತರ ಪ್ರಾದೇಶಿಕ ಕೌನ್ಸಿಲಿನ ಸಮಿತಿಯ ಮಂಡಳಿಯ ಸದಸ್ಯರಾಗಿಯೂ ಅಧ್ಯಕ್ಷರಾಗಿಯೂ ಅವರು ಸೇವೆ ಮಾಡಿದ್ದಾರೆ. ಆಮೇಲೆ ಅವರು ನಮ್ಮ ಸಭಾ ಪ್ರಾಂತ್ಯಕ್ಕೆ ಬಿಷಪರಾಗಿ ಆಯ್ಕೆಯಾಗಿ ಅವರು 16 ವರ್ಷ ಕಾಲ ಬಿಷಪ್ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಭೆಗಳಲ್ಲಿ ಸೇವೆ ಸಲ್ಲಿಸಿದ್ದು 24 ವರ್ಷ. ಹೀಗೆ 24, 16, 40 ವರ್ಷ ಅವರು ಸಭಾ ಸೇವೆಯನ್ನು ಮಾಡಿದ್ದಾರೆ. ಮತ್ತು ಈ ಸಭಾ ಸೇವೆಯ ಅವಧಿಗಳಲ್ಲಿ 5 ವರ್ಷಗಳಿಂದ ನಮ್ಮ ದಕ್ಷಿಣ ಭಾರತ ಸಭೆಯ ಮಹಾಧ್ಯಕ್ಷರಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಬಿಷಪ್ ದಂಡಿನವರು ಮಾಡಿದಂಥ ಸೇವೆಯನ್ನು, ಅವರ ಜಾಗತಿಕ ಮಟ್ಟದಲ್ಲಿರುವಂಥ ಎಲ್ಲ ಕೊಡುಗೆಗಳನ್ನು ಸ್ಮರಿಸಿಕೊಂಡು ಬೆಂಗಳೂರಿನ ಆಕ್ಟ್ ಸಂಸ್ಥೆಯವರು ಮತ್ತು ಕರ್ನಾಟಕ ಯೂನಿವರ್ಸಿಟಿಯವರು ಮತ್ತು ಸೆರಂಪುರ್ ಕಾಲೇಜಿನವರು ಅವರಿಗೆ ಗೌರವ ಡಾಕ್ಟರೇಟ್ ಪದವಿನಿಟ್ಟು ಅವರನ್ನು ಸನ್ಮಾನಿಸಿದ್ದಾರೆ. 3 ವಿವಿಧವಾದ ಸಂಸ್ಥೆಗಳಿಂದ ಅವರು ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡು ಹೆಮ್ಮೆ ಪಡುವಂಥ ರೀತಿಯಲ್ಲಿ ನಾಯಕತ್ವ ವಹಿಸಿ ನಡೆಸುತ್ತಾ ಇದ್ದಾರೆ. ಅವರು ಬಿಷಪರಾಗಿರುವಾಗ, ಮಾಡರೇಟರ್ ಆಗಿರುವಾಗ ಜಗತ್ತಿನ ಅನೇಕ ಸಭೆಗಳನ್ನು ಸಂದರ್ಶಿಸಿದ್ದಾರೆ ಮತ್ತು ಜಗತ್ತಿನ ಜಾಗತಿಕ ಮಟ್ಟದ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಅಲ್ಲಿ ದಕ್ಷಿಣ ಭಾರತ ಸಭೆಯ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿ ಈ ಸಭೆಯ ಗೌರವವನ್ನು ಉನ್ನತ ಕಿರೀಟಿಗೆ ತಂದಿದ್ದಾರೆ ಎಂಬುದಾಗಿ ಹೇಳೋದಕ್ಕೆ ನಮಗೆ ಹೆಮ್ಮೆಯಾಗ್ತದೆ. ಮತ್ತು ಈ ಜುಬಿಲಿಯ ವರ್ಷಗಳಲ್ಲಿ ಈ ದೊಡ್ಡ ಸಭೆಯ ಮುಖ್ಯ ಪಾಲಕರಾಗಿ, ಮಹಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಈ ಉತ್ಸವಗಳಲ್ಲಿ ಇಡೀ ಜಗತ್ತನ್ನೇ ಆಕರ್ಷಿಸಿದ್ದಕ್ಕಾಗಿ ನಾವು ಅವರ ಕೀರ್ತಿ ಪಾತ್ರಗಳನ್ನು ಗಮನಿಸಬೇಕಾಗಿದೆ. ಅವರು ಮಾಡಿದಂಥ ಎಲ್ಲ ಸೇವೆಯನ್ನು ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಮತ್ತು ಈ ಸಮಯದಲ್ಲಿ ನಮ್ಮ ಉತ್ತರ ಕರ್ನಾಟಕ ಪ್ರದೇಶ ಪರಿಷತ್ತಿನ ಪರವಾಗಿ ಅವರನ್ನು ಸನ್ಮಾನಿಸುತ್ತೇವೆ. ಒಂದು ಚಿಕ್ಕ ನೆನಪಿನ ಕಾಣಿಕೆಯನ್ನು ಖಜಾಂಚಿಗಳು. ಎರಡನೇದಾಗಿ ನಾವು ಸನ್ಮಾನಿಸಲಿರುವವರು ರೆವರೆಂಡ್ ಡಾಕ್ಟರ್ JM ಜೋಗುಳ್ ಅವರು. 2000ರಿಂದ 1961ರವರೆಗೆ, ಅಂದರೆ 4 ವರ್ಷ ಕಾಲ ಮಂಗಳೂರಿನ ಸೆಮಿನರಿಯಲ್ಲಿ ವೇದಾಭ್ಯಾಸ ಮಾಡಿ ಸೆರಂಪುರ್ ಕಾಲೇಜಿನಿಂದ LTH ಪದವಿ ಹೊಂದಿದರು. ನಂತರ ರೆವರೆಂಡ್
ಅಂದಿನ ಬಿಷಪ್ರಾಗಿದ್ದ NC ಸಾರ್ಜೆಂಟ್ ಅವರಿಂದ ಡೀಕನ್ನರಾಗಿ ದೀಕ್ಷೆ ಹೊಂದಿ ಹುಬ್ಬಳ್ಳಿಯಲ್ಲಿ ಸೇವೆಯನ್ನು ಪ್ರಾರಂಭಿಸಿದರು. 1962ರಿಂದ 1964ರವರೆಗೆ ಬೆಂಗಳೂರಿನ UTCಯಲ್ಲಿ ವೇದಾಭ್ಯಾಸ ಮಾಡಿ ಸೆರಾಂಪುರದಿಂದ BD ಪದವಿ ಹೊಂದಿದರು. 1965 ಡಿಸೆಂಬರ್ನಲ್ಲಿ ಬೆಂಗಳೂರಿನ ಸೆಂಟ್ ಆಂಡ್ರೂಸ್ ದೇವಾಲಯದಲ್ಲಿ ಅವರೇ ಅಂದರೆ ಅಂದಿನ ಬಿಷಪ್ರಾಗಿದ್ದಂಥ ರೈಟ್ ರೆವರೆಂಡ್ NC ಸಾರ್ಜೆಂಟ್ ಅವರಿಂದ ಪ್ರೆಸ್ಬಿಟರ್ ಆಗಿ ದೀಕ್ಷೆ ಹೊಂದಿದರು. ಹುಬ್ಬಳ್ಳಿಯ ಮಾಯರ್ ಮೆಮೋರಿಯಲ್ ಚರ್ಚ್, ಸೆಂಟ್ ಆಂಡ್ರೂಸ್ ಚರ್ಚ್, ಹೋಲಿ ನೇಮ್ ಚರ್ಚ್, ಧಾರವಾಡದ ಹೆಬಿಕ್ ಮೆಮೋರಿಯಲ್ ಹಾಗೂ ಆಲ್ ಸೈನ್ಸ್ ಚರ್ಚ್ಗಳಲ್ಲಿ, ಉಣಕಲ್ಲಿನ ಮಿಲ್ಲರ್ ಮೆಮೋರಿಯಲ್ ಚರ್ಚ್, ಕಲ್ಗಟ್ಟಿಗೆ, ಸಿದ್ದನಬಾವಿ, ಅಗಡಿಯ ಚರ್ಚ್ಗಳಲ್ಲಿ ಪ್ರೆಸ್ಬಿಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಮಯರ್ ಮೆಮೋರಿಯಲ್ ಹಾಗೂ ಬೆತ್ಲೆಹೆಮ್ ಅಂದರೆ ಮಾಧವನಗರದ ಬೆತ್ಲೆಹೆಮ್ ಚರ್ಚ್ಗಳಲ್ಲಿ ಸೇವೆ ಸಲ್ಲಿಸುತ್ತಿರುವರು. CSI ಯೋಜನೆಯ ಪ್ರಕಾರ 1 ವರ್ಷ ಇಂಗ್ಲೆಂಡಿನ ಡಾರ್ಲಿಂಗ್ಟನ್ನಲ್ಲಿ ಆಂಗ್ಲಿಕನ್ ಸಭೆಗಳಲ್ಲಿ ಸೇವೆ ಸಲ್ಲಿಸಿರುವರು. 1 ವರ್ಷ USAಯ ಪ್ರಿನ್ಸ್ಟನ್ ಥಿಯೋಲಾಜಿಕಲ್ ಸೆಮಿನರಿಯಲ್ಲಿ ಕಲಿತು ಅಲ್ಲಿ MTH ಪದವಿ ಪಡೆದರು. ಕರ್ನಾಟಕ ವಿಶ್ವವಿದ್ಯಾಲಯದಿಂದ BA ಹಾಗೂ MA ಪದವಿ ಪಡೆದಿದ್ದಾರೆ. ಈ ವರ್ಷ ಚೆನ್ನೈ ಅಂದರೆ ಮದ್ರಾಸಿನ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಚರ್ಚ್ ಮ್ಯಾನೇಜ್ಮೆಂಟ್, ಇದು USA ಹಾಗೂ ಭಾರತ ದೇಶದ ಸೇರಿ ಇರುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯಿಂದ ಡಾಕ್ಟರೇಟ್ ಆಫ್ ಮಿನಿಸ್ಟ್ರಿ ಪದವಿಯನ್ನು ಹೊಂದಿರುವರು. CSI ಸಿನೋಡ್ ಹಾಗೂ ಉತ್ತರ ಕರ್ನಾಟಕ ಪ್ರಾದೇಶಿಕ ವಿಭಾಗ ಮತ್ತು ಕರ್ನಾಟಕ ಉತ್ತರ ಸಭಾಪ್ರಾಂತ್ಯದ ಹಲವಾರು ಸಮಿತಿಗಳ ಸದಸ್ಯರಾಗಿ ಸೇವೆ ಸಲ್ಲಿಸಿರುವರು. ನಮ್ಮ ಸಭಾಪ್ರಾಂತದ ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ, ಪ್ರಾದೇಶಿಕ ಕೌನ್ಸಿಲಿನ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. KCCಯ ಕಾರ್ಯದರ್ಶಿ ಹಾಗೂ ಖಜಾಂಚಿ, ಬೈಬಲ್ ಸೊಸೈಟಿ ಕರ್ನಾಟಕ ವಲಯದ ಉಪಾಧ್ಯಕ್ಷ, ನ್ಯಾಷನಲ್ ಕೌನ್ಸಿಲ್ ಆಫ್ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರು ದಕ್ಷ ಆಡಳಿತಗಾರರು, ಸೇವಾ ತತ್ಪರರು ಆಗಿದ್ದಾರೆ. ಅವರ 36 ವರ್ಷದ ಸುದೀರ್ಘ ಮತ್ತು ಅಮೋಘ ಸೇವೆಯನ್ನು ಸ್ಮರಿಸಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅವರನ್ನು ಸನ್ಮಾನಿಸಲು ನಮ್ಮ ಪ್ರೀತಿಯ ಮಾಡರೇಟರ್ ಹಾಗೂ ಬಿಷಪ್ರಾದ ಡಾಕ್ಟರ್ ವಸಂತ್ ದಂಡಿನವರನ್ನು ಕೇಳಿದರು. ಮೂರನೇದಾಗಿ ರೆವರೆಂಡ್ E.D. ಢವಳೆ ಅವರು. ರೆವರೆಂಡ್ E.D. ಢವಳೆ ಅವರು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣಗಳನ್ನು ಹುಬ್ಬಳ್ಳಿಯಲ್ಲಿ ಮುಗಿಸಿ 1959ರಿಂದ 1963ರವರೆಗೆ ಮಂಗಳೂರಿನ ಬಾಸಲ್ ಮಿಷನ್ ಥಿಯೋಲಾಜಿಕಲ್ ಸೆಮಿನರಿಯಲ್ಲಿ ವ್ಯಾಸಂಗ ಮಾಡಿ LTH ಪದವಿಯನ್ನು ಪಡೆದರು. ಬಾಗಲಕೋಟೆ, ಮುಷ್ಟಿಗೇರಿ, ಹುಬ್ಬಳ್ಳಿ, ಧಾರವಾಡ, ಗುಳೇಗೂಡ್, ಕಟಕಿನಹಳ್ಳಿ ಇತ್ಯಾದಿ ಸಭೆಗಳಲ್ಲಿ ಡೀಕನ್ನರಾಗಿ, ಪ್ರೆಸ್ಬಿಟರ್ ಆಗಿ ಸೇವೆಯನ್ನು ಸಲ್ಲಿಸಿರುವರು. ಧಾರವಾಡದ ಬಾಸಲ್ ಮಿಷನ್ ಬಾಯ್ಸ್ ಹೋಮಿನ ವಾರ್ಡನರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. NK ಏರಿಯಾ ಕೌನ್ಸಿಲಿನ ಕಾರ್ಯಕಾರಿ ಮಂಡಳದ ಸದಸ್ಯರಾಗಿಯೂ, ಉಪಾಧ್ಯಕ್ಷರಾಗಿಯೂ, ಸಭಾಪ್ರಾಂತದ ಸಮಿತಿಗಳ ಸದಸ್ಯರಾಗಿಯೂ, ಕರ್ನಾಟಕ ಇಂಟರ್ ಡಯಾಸಿಸ್ ಲಿಟರೇಚರ್ ಬೋರ್ಡಿನ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ನಮ್ಮ ವಿಭಾಗದೊಂದಿಗೆ ಪಾರ್ಟ್ನರ್ಶಿಪ್ ಇರುವ ಮೆಲ್ಸುಂಗೆನ್ ಸಭೆಯನ್ನು ಅಂದರೆ ಜರ್ಮನಿ ಮತ್ತು ಸ್ವಿಟ್ಜರ್ಲೆಂಡ್ ದೇಶಗಳ ಸಂದರ್ಶನವನ್ನು ಕೂಡ ಮಾಡಿ ಬಂದಿದ್ದಾರೆ. ರಚನಾತ್ಮಕ ಕಾರ್ಯಗಳಲ್ಲಿ, ಸ್ವಾರ್ಥ ಸೇವೆಯಲ್ಲಿ, ಸಭಾ ಸೇವೆಯಲ್ಲಿ ಆಸಕ್ತಿಯುಳ್ಳವರಾಗಿದ್ದು, ಇವರು ಸಭೆಗಳಲ್ಲಿ ಹಲವಾರು ಸಮಸ್ಯೆಗಳಿದ್ದರೂ ಕೂಡ ಧೈರ್ಯದಿಂದ ಎದುರಿಸುತ್ತಾ ಮುನ್ನಡೆದಿದ್ದಾರೆ. ನಮ್ಮ ಸಭೆಗಳಲ್ಲಿ ಈಗ ಅವರು ಒಟ್ಟು 34 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಅವರ ಉತ್ಕೃಷ್ಟ ಸೇವೆಯನ್ನು ಸ್ಮರಿಸಿ ತಮ್ಮೆಲ್ಲರ ಪರವಾಗಿ ಅವರನ್ನು ಸನ್ಮಾನಿಸಬೇಕಾಗಿ ನಾನು ಆದರಿಸುತ್ತೇನೆ. ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಮುಗಿಸಿ 1963ರಿಂದ 67ರವರೆಗೆ ಬೆಂಗಳೂರಿನ ದೈವಜ್ಞಾನ ಸೆಮಿನರಿಯಲ್ಲಿ ಅಭ್ಯಾಸ ಮಾಡಿ ಸೆರಾಂಪುರ್ ಕಾಲೇಜಿನ LTH ಪದವಿ ಪಡೆದವರಾಗಿದ್ದಾರೆ. ಬಿಜಾಪುರ, ಶಿವಮೊಗ್ಗ, ದಾವಣಗೆರೆ ಅಸೆನ್ಷನ್ ಚರ್ಚ್, ಆಲ್ ಸೈನ್ಸ್ ಚರ್ಚ್ ಧಾರವಾಡ ಹಾಗೂ ಹುಬ್ಬಳ್ಳಿಯ CSI ಚರ್ಚ್, ಕಲಘಟಗಿ, ಸಿದ್ದನಬಾವಿ, ಅಗಡಿ, ಮಿಲ್ಲರ್ ಮೆಮೋರಿಯಲ್ ಚರ್ಚ್, ಉಣ್ಕಲ್,
CSI ಚರ್ಚ್ ಸುರಣಗಿ, ಕಟ್ಕಿನಹಳ್ಳಿ, ಗೋವನ್ಕೊಪ್ಪ ಇಂತಹ ಸಭೆಗಳಲ್ಲಿ ಸೇವೆ ಸಲ್ಲಿಸಿ ಈಗ ಆನಂದ್ ನಗರ್ ಹಾಗೂ ಟೋಪಲ್ಗಟ್ಟಿ ಸಭೆಗಳ ಸಭಾಪಾಲಕರಾಗಿ ಸೇವೆ ಮಾಡುತ್ತಿರುವರು. ಇವರು ಕಲ್ಕತ್ತಾದಲ್ಲಿರುವ ಬಿಷಪ್ ಕಾಲೇಜಿನಲ್ಲಿ 2 ವರ್ಷ ವ್ಯಾಸಂಗ ಮಾಡಿ ಸೆರಾಂಪುರ್ ಕಾಲೇಜಿನ BD ಪದವಿಯನ್ನು ಪಡೆದವರಾಗಿದ್ದಾರೆ. ಕರ್ನಾಟಕ ಯೂನಿವರ್ಸಿಟಿಯಿಂದ BA ಪದವಿಯನ್ನು ಕೂಡ ಅವರು ಪಡೆದಿದ್ದಾರೆ. MA ಪದವಿಯನ್ನು ಕೂಡ ಅವರು ಪಡೆದಿದ್ದಾರೆ. ಅವರು ನಮ್ಮ ಸಭಾ ಪ್ರಾಂತದ ಸಹಾಯಕ ಖಜಾಂಚಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವರು. ನಮ್ಮ ಸಭೆಗಳೊಂದಿಗೆ ಪಾರ್ಟ್ನರ್ ಆದ ಇವಾಂಜಲಿಕಲ್ ಚರ್ಚ್ ಆಫ್ ಕುರ್ಹೆಸನ್ ವಾಲ್ಡೆಕ್ ಕಾಸಲ್ ಜರ್ಮನಿಯ ಕಾರ್ಯಕ್ರಮದಲ್ಲಿ ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ದೇಶಗಳನ್ನು ಸಂದರ್ಶಿಸಿರುವರು. ತಮ್ಮ ಸ್ವಂತ ಕಾರ್ಯದಲ್ಲಿ ಉತ್ತರ ಅಮೆರಿಕ ಸಂದರ್ಶನವನ್ನು ಕೂಡ ಕೈಗೊಂಡವರಾಗಿದ್ದಾರೆ. ನಮ್ಮ ಸಭಾ ಪ್ರಾಂತದ ನರ್ಚರ್ ಆ್ಯಂಡ್ ವಿಟ್ನೆಸ್ ಸಮಿತಿಯ ಕಮಿಟಿಯ ಕನ್ವೀನರ್ ಆಗಿ ನಮ್ಮ ಸಭೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವರು. ಇವರು ಒಟ್ಟು 30 ವರ್ಷ ಸೇವೆಯನ್ನು ಸಲ್ಲಿಸಿದವರಾಗಿದ್ದಾರೆ. ಅವರ ಈ 30 ವರ್ಷಗಳ ಸೇವೆಯನ್ನು ಸ್ಮರಿಸಿ ಅವರನ್ನು ಈಗ ನಮ್ಮ ಮಾಡರೇಟರ್ ಅವರು ಗೌರವಿಸಬೇಕಾಗಿ ಕೇಳ್ತಾರೆ. ರೆವರೆಂಡ್ YD ಬಂಡಿಯವರು ಮೇಲ್ಬರಬೇಕು. 69ರವರೆಗೆ ಮಂಗಳೂರಿನ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಸೆರಾಂಪುರಿನಿಂದ BTH ಹಾಗೂ BD ಪದವಿಗಳನ್ನು ಹೊಂದಿರುತ್ತಾರೆ. ಸಾಗರ್, ಮೊಟ್ಟೆಬೆನ್ನೂರು, ಹಾವೇರಿ, ಕನವಳ್ಳಿ, ನೆಗಳೂರು ಇತ್ಯಾದಿ ಸಭೆಗಳಲ್ಲಿ ಡೀಕನ್ನರಾಗಿ ಹಾಗೂ ಪ್ರೆಸ್ಬಿಟರಾಗಿ ಸೇವೆ ಸಲ್ಲಿಸಿದ್ದಾರೆ. CSI ಸಿನೋಡ್ ಪಾಸ್ಟರಲ್ ಏಡ್ ಡಿಪಾರ್ಟ್ಮೆಂಟಿನ ಕಾರ್ಯಕ್ರಮದಲ್ಲಿ ನಮ್ಮ ಸಭಾ ಪ್ರಾಂತದಿಂದ ಇವರು ಆಯ್ಕೆಯಾಗಿ ಹೋಲಿ ಲ್ಯಾಂಡ್ ಇಸ್ರೇಲ್ ಸಂದರ್ಶನ ಮಾಡಿದ್ದಾರೆ. ಅದೇ ಸಮಯದಲ್ಲಿ ಈಜಿಪ್ತನ್ನು ಕೂಡ ಸಂದರ್ಶಿಸಿ ಬಂದವರಾಗಿದ್ದಾರೆ. ಹಲವಾರು ಗ್ರಾಮ ಸಭೆಗಳ ಮೇಲ್ವಿಚಾರಕರಾಗಿಯೂ ಅವರು ಪ್ರೆಸ್ಬಿಟರ್ ಇನ್ಚಾರ್ಜ್ ಆಗಿಯೂ ತೃಪ್ತಿಕರವಾದ ಸೇವೆಯನ್ನು ಸಲ್ಲಿಸಿದವರಾಗಿದ್ದಾರೆ. ನಮ್ಮ ಸಭೆಯಲ್ಲಿ ಅವರು ಒಟ್ಟು 28 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಈ ಅಮೋಘ ಸೇವೆಯನ್ನು ಸ್ಮರಿಸಿ ತಮ್ಮೆಲ್ಲರ ಪರವಾಗಿ ಅವರನ್ನು ಸನ್ಮಾನಿಸಲು ನಾನು ಮಾಡರೇಟರ್ ಅವರನ್ನು ಕೇಳಿದ್ದೇನೆ. ರೆವರೆಂಡ್ TS ಆಸಂಗಿಯವರು ನಮ್ಮ ಸಭೆಗಳಲ್ಲಿ ಬಹಳ ಕಾಲ ಸಭಾಪಾಲಕರಾಗಿ ಸೇವೆ ಸಲ್ಲಿಸಿದ ರೆವರೆಂಡ್ SJ ಆಸಂಗಿಯವರ ಪುತ್ರರು ಇವರು. ರೆವರೆಂಡ್ TS ಆಸಂಗಿ 1965ರಿಂದ 1969ರವರೆಗೆ ಮಂಗಳೂರಿನ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಸೆರಾಂಪುರ್ ಕಾಲೇಜಿನಿಂದ BD ಪದವಿಯನ್ನು ಹೊಂದಿದ್ದವರಾಗಿದ್ದಾರೆ. ಹಾಗೂ ಇವರು ಕರ್ನಾಟಕ ವಿಶ್ವವಿದ್ಯಾಲಯದ BA ಪದವಿಯನ್ನು ಕೂಡ ಗಳಿಸಿದ್ದಾರೆ. ಇವರು ಹರಪನಹಳ್ಳಿ, ಮಿಷನ್ ಫೀಲ್ಡ್, ಬಾಗಲಕೋಟೆ, ಹಲ್ಕುರ್ಕಿ, ಹೋಲಿ ನೇಮ್ ಕ್ಯಾಥೆಡ್ರಲ್, ಹೋಲಿ ನೇಮ್ ಚರ್ಚ್, ಸೆಂಟ್ ಆಂಡ್ರೂಸ್ ಚರ್ಚ್, ಅಸೆನ್ಷನ್ ಚರ್ಚ್ ಹುಬ್ಬಳ್ಳಿ, ಸೆಂಟ್ ಪೀಟರ್ಸ್ ಚರ್ಚ್ ಹುಬ್ಬಳ್ಳಿ, ರಾಣೆಬೆನ್ನೂರು ಇತ್ಯಾದಿ ಸಭೆಗಳಲ್ಲಿ ಡೀಕನ್ನರಾಗಿ ಹಾಗೂ ಪ್ರೆಸ್ಬಿಟರಾಗಿ ಸೇವೆ ಸಲ್ಲಿಸಿದ್ದಾರೆ. ಶಿವಮೊಗ್ಗ ಕೌನ್ಸಿಲಿನ ಅಧಿಕಾರಿಯಾಗಿ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ NKA ಏರಿಯಾ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ನಮ್ಮ ವಿಭಾಗದಲ್ಲಿ ಅನೇಕ ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ಅವರು ಈಗ ಈ ಕಾರ್ಯಕಾರಿ ಸಮಿತಿಯಲ್ಲಿ ಖಜಾಂಚಿಗಳಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. NMS ನ್ಯಾಷನಲ್ ಮಿಷನರಿ ಸೊಸೈಟಿ ಕೌನ್ಸಿಲ್ ಸದಸ್ಯರಾಗಿಯೂ ಹಾಗೂ ಅದರ ಎಕ್ಸಿಕ್ಯೂಟಿವ್ ಕಮಿಟಿಯ ಸದಸ್ಯರಾಗಿಯೂ ಉತ್ತರ ಕರ್ನಾಟಕ ಏರಿಯಾ ಸಮಿತಿಯ ಕಾರ್ಯದರ್ಶಿಗಳಾಗಿಯೂ ಸುವಾರ್ಥ ಸೇವೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ಹಾಗೂ ಪರಿಶ್ರಮಪೂರ್ವಕವಾಗಿ ತೊಡಗಿಸಿಕೊಂಡಿದ್ದವರಾಗಿದ್ದಾರೆ. ಇವರು ನಮ್ಮ ಸಭಾ ಪ್ರಾಂತ ಸೇವಕರಾಗಿ ಒಟ್ಟು 28 ವರ್ಷಗಳ ಅಮೋಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಈ ಸೇವೆಯನ್ನು ಜ್ಞಾಪಿಸಿಕೊಂಡು ನಾವು ಅವರನ್ನು ಸನ್ಮಾನಿಸಬೇಕಾಗಿ ಮಾಡರೇಟರ್ ಅವರನ್ನು ಕೇಳಿದ್ದೇವೆ. ಏಳನೇದಾಗಿ ರೆವರೆಂಡ್ DR ಶಿರೂರ್ 2021ರವರೆಗೆ ಮಂಗಳೂರಿನ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿನಲ್ಲಿ ದೈವಜ್ಞಾನಶಾಸ್ತ್ರ ತರಬೇತಿಯನ್ನು ಹೊಂದಿ ಸೆರಾಂಪುರ್ ಕಾಲೇಜಿನ BD ಪದವಿಯನ್ನು ಪಡೆದವರಾಗಿದ್ದಾರೆ. ಅಲ್ಲದೆ ಕರ್ನಾಟಕ ಯೂನಿವರ್ಸಿಟಿಯ BA ಪದವಿಯನ್ನು ಕೂಡ ಪಡೆದಿದ್ದಾರೆ. ಗುಳೇದಗುಡ್ಡ, ರಾಣೆಬೆನ್ನೂರು, ಕುಡುಪ್ಲಿ, ಬಿದ್ರಿ, ಹರಿಹರ್ ಇತ್ಯಾದಿ ಸಭೆಗಳಲ್ಲಿ ಡೀಕನ್ನರಾಗಿ ಹಾಗೂ ಪ್ರೆಸ್ಬಿಟರಾಗಿ ಸೇವೆ ಸಲ್ಲಿಸಿದ್ದಾರೆ.
ಕಾಸಾದ ಸಹಾಯ ಪಡೆದು ಸಮಾಜ ಸೇವೆಯನ್ನು ಕೂಡ ಹಲವಾರು ರೀತಿಯಲ್ಲಿ ಮಾಡಿದ್ದಾರೆ. ಅಲ್ಲದೆ ಹಲವು ಕಡೆಗಳಲ್ಲಿ ಸ್ವಾಮಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಜರ್ಮನಿಯ ಪಾರ್ಟ್ನರ್ಶಿಪ್ ಕಾರ್ಯಕ್ರಮದಲ್ಲಿ ಇವರು ಜರ್ಮನಿ ಹಾಗೂ ಸ್ವಿಟ್ಜರ್ಲೆಂಡ್ ದೇಶಗಳನ್ನು ಸಂದರ್ಶಿಸಿದ್ದಾರೆ. CSR ಸಿನೋಡ್ ಹಾಗೂ ಸಭಾ ಪ್ರಾಂತದ ಕೆಲವು ಸಮಿತಿಗಳ ಸದಸ್ಯರು ಕೂಡ ಆಗಿದ್ದಾರೆ. ಅವರು ಒಟ್ಟು 24 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಈ ಸೇವೆಯನ್ನು ಸ್ಮರಿಸಿ ಅವರನ್ನು ತಮ್ಮೆಲ್ಲರ ಪರವಾಗಿ ಸನ್ಮಾನಿಸಬೇಕಾಗಿ ನಾನು ಆಡಳಿತವನ್ನು ನಾವು ರೆವರೆಂಡ್ BD ಗೋಕಾವಿ ಡಿ.ಬಿ. ಸಲ್ಲಿಸಿದರು. ನಂತರ 1967ರಿಂದ 1971ರವರೆಗೆ ಮಂಗಳೂರಿನ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿನಲ್ಲಿ ವೇದಾಭ್ಯಾಸ ಮಾಡಿ ಸೇರಂಪುರ್ ಕಾಲೇಜಿನ BTH ಪದವಿಯನ್ನು ಪಡೆದವರಾಗಿದ್ದಾರೆ. CSI ಸಭೆಗಳಲ್ಲಿ ಡೀಕನ್ನರಾಗಿ ಹಾಗೂ ಪ್ರೆಸ್ಬಿಟರಾಗಿ ದೀಕ್ಷೆ ಪಡೆದುಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಳ್ಳಾರಿ ಕ್ಷೇತ್ರದಲ್ಲಿಯ ಕೆಲವು ಸಭೆಗಳಲ್ಲಿ, ಶಿವಮೊಗ್ಗ ಕ್ಷೇತ್ರದಲ್ಲಿ ಹಾಗೂ ಸಾಗರದಲ್ಲಿ ಎನಿಸಬೇಕಾಗಿ ನಾನು ಬಿಷಪ್ ಹಾಗೂ ಮಾಡರೇಟರ್ ಅವರನ್ನು ಕೇಳ್ಕೊಳ್ತೀನಿ. ರೆವರೆಂಡ್ ಡಾಕ್ಟರ್ JM ಜೋಗುಳ್ ಅವರ ಬಗ್ಗೆ ಈಗಾಗಲೇ ಸನ್ಮಾನದಲ್ಲಿ ಕೇಳಿದವರಾಗಿದ್ದರು. ಅವರು ಈ ವರ್ಷದಲ್ಲಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಚರ್ಚ್ ಮ್ಯಾನೇಜ್ಮೆಂಟ್ USA ಇಂಡಿಯಾ ಮದ್ರಾಸ್ದಿಂದ ಡಾಕ್ಟರ್ ಆಫ್ ಮಿನಿಸ್ಟ್ರಿ ಎಂಬಂಥ ಒಂದು ಪದವಿಯನ್ನು ಅವರು ಹೊಂದವರಾಗಿದ್ದಾರೆ. ಅವರಿಗೆ ದೊರೆತಂಥ ಈ ಗೌರವಕ್ಕೆ ಪಾತ್ರರಾದಂಥವರನ್ನು ನಾವು ಅಭಿನಂದಿಸುವಂಥವರಾಗಿದ್ದೇವೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಸಮಯದಲ್ಲಿ ಸನ್ಮಾನಿಸುವಂಥವರಾಗಿದೆ. ಪೂಜ್ಯ ಬಿಷಪರವರು ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕೆಂದು ಇವರಿಗೆ ಸತ್ಕಾರ ಮಾಡಲಾಗಿದೆ. ರೆವರೆಂಡ್ JM ಜೋಗುಳ ಇವರ ಸೇವೆಯ ಎಲ್ಲ ಅಂಶಗಳನ್ನು ಸೆಕ್ರೆಟರಿ ಅವರು ಓದಿ ಹೇಳಿದ್ದಾರೆ. ಈ ಸಮಯದಲ್ಲಿ ರೆವರೆಂಡ್ ಜೋಗುಳ ಇವರು ಡಾಕ್ಟರೇಟ್ ಪದವಿಯನ್ನು ಹೊಂದಿದ್ದಕ್ಕಾಗಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಚರ್ಚ್ ಮ್ಯಾನೇಜ್ಮೆಂಟ್ ಮದ್ರಾಸ್ ಮತ್ತು USA ಈ ಆಶ್ರಯದಲ್ಲಿ ಅವರು ಹೊಂದಿದ್ದಾರೆ. ಅವರ ಅನೇಕ ಕಾರ್ಯಬಾಹುಲ್ಯದಲ್ಲಿ ದೊಡ್ಡ ಸಭೆ ಮತ್ತು ಅನೇಕ ರೀತಿಯಲ್ಲಿ ಬೇರೆ ಬೇರೆ ಕಡೆ ಬರೆಯುವಂಥದ್ದು, ಸಾಹಿತ್ಯ ಸೇವೆ ಮತ್ತು ಆಡಳಿತ, ಹೀಗೆ ಎಲ್ಲ ಎಡೆಬಿಡದ ಕಾರ್ಯಕ್ರಮಗಳಲ್ಲಿ ನಾವು ಕಷ್ಟಪಟ್ಟು ಶ್ರಮವಹಿಸಿ ಅದಕ್ಕೆ ಬೇಕಾದಂಥ ಒಂದು ಥೀಸಿಸ್ ಬರೆದು ಈಗ ಡಾಕ್ಟರ್ ಆಫ್ ಮಿನಿಸ್ಟ್ರಿ ಒಂದು ವಿಶೇಷವಾದ ಡಿಗ್ರಿ ಸಂಪಾದಿಸಿದ್ದಾರೆ. ಆದ್ದರಿಂದ ಈಗಾಗಲೇ ಸನ್ಮಾನಿಸಲಾಗಿದೆ. ಆದರೆ ಕೌನ್ಸಿಲ್ ಪರವಾಗಿ ಮತ್ತು ನಮ್ಮ ಸಭಾಪಾಲಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಐ ವುಡ್ ಲೈಕ್ ಟು ಕಾಂಗ್ರ್ಯಾಚುಲೇಟ್ JM ಜೋಗುಳ ಫಾರ್ securing the doctorate degree from the Madras University. ಕರ್ತನಲ್ಲಿ ಪ್ರಿಯರೇ, ಸ್ವಲ್ಪ ನೋಟ್ಸಲ್ಲಿ ಕೆಲವು ವಿಷಯ ಬಿಟ್ಟು ಹೋಗ್ತದೆ. ಇನ್ನೊಂದು ಸ್ವಲ್ಪ ಎರಡು ಮಾತು ಹೇಳ್ತೀನಿ. ನಮ್ಮ ಸಭಾಧ್ಯಕ್ಷರ ಬಗ್ಗೆ ಮಾತನಾಡುವಾಗ ನಾನು ಅನೇಕ ವಿಷಯಗಳನ್ನು ಹೇಳಿದ್ದೇನೆ. ಇನ್ನು ಕೆಲವು ಮಹತ್ವದ ವಿಷಯಗಳು ನಾನು ಹೇಳಬೇಕು. ಅದು ನಮ್ಮ ಸಿನೋಡ್ನಲ್ಲಿ ಅನೇಕ ಡಿಪಾರ್ಟ್ಮೆಂಟ್ಗಳಿವೆ. ಅಲ್ಲಿ ಎಕ್ಯುಮೆನಿಕಲ್ ಡಿಪಾರ್ಟ್ಮೆಂಟ್, ಹೀಲಿಂಗ್ ಮಿನಿಸ್ಟ್ರಿ, ಪಾಸ್ಟಲ್, ಎಲ್ಲ ಡಿಪಾರ್ಟ್ಮೆಂಟ್ಗಳಿವೆ. ನಮ್ಮ ಬಿಷಪರು ಮಾಡರೇಟರ್ ಆದ ಮೇಲೆ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳ ರೀಸ್ಟ್ರಕ್ಚರಿಂಗ್, ಅವರನ್ನು ಪುನರ್ ನಿರ್ಮಾಣ ಮಾಡಿ ಅವು ಹೆಚ್ಚು ಬಲಗೊಳ್ಳಲಿಕ್ಕಾಗುವಂತೆ ಅವರು ಸಹಾಯ ಮಾಡಿದ್ದಾರೆ. ಮತ್ತು ನಿಮಗೆ ಗೊತ್ತಿದ್ದ ಪ್ರಕಾರ ಮೊದಲು KNH ಕಲಿಸಿದ್ದು ಇಂಡಿಯಾಕ್ಕೆ ಸಂಬಂಧಪಟ್ಟದ್ದು. ಮತ್ತು ಈ ಎಲ್ಲ ಹಾಸ್ಟೆಲ್, ಬೋರ್ಡಿಂಗ್ ಹೋಮ್ ಇವೆಲ್ಲ ಮೇಲ್ವಿಚಾರಣೆಗೆ ಒಂದು ಸಮಿತಿ ಇದೆ. ಅನೇಕ ಸಭೆಗಳ ಸದಸ್ಯರಾಗಿದ್ದಾರೆ. ಆ ಒಂದು ಮಹಾ ಸಂಸ್ಥೆಗೆ ನಮ್ಮ ಬಿಷಪರು ಅಧ್ಯಕ್ಷರಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಮತ್ತು ಈ
ನ್ಯಾಷನಲ್ ಮಿಷನರಿ ರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಸಮಿತಿಗಳಿಗೆ ಅವರು ಸದಸ್ಯರಾಗಿದ್ದಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಈ ನಮ್ಮ ಬಿಷಪ್ರು ಮಾಡರೇಟರ್ ಆಗಿರುವಂಥ ಅವರ ಅವಧಿಯಲ್ಲಿ ನಾವು ಕಳೆದ ತಿಂಗಳಲ್ಲಿ ನಾವು ಮಂಗಳೂರಿಗೆ ಹೋದೆವು. ಅಲ್ಲಿ ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ CL ಪುಟ್ಟಾಡ್ ಅವರಿಗೆ ಬಿಷಪ್ರಾಗಿ ದೀಕ್ಷೆ ಪ್ರದಾನ ಕೊಟ್ಟಿದ್ದರು. ಅದು ನಮ್ಮ ಬಿಷಪರು ಕೊಟ್ಟಂಥ 10ನೇ ದೀಕ್ಷೆ ಆಗಿದೆ. 10 ಜನ ಪರಲೋಕದಲ್ಲಿರುವ ಮತ್ತೊಂದು ಮಾಡಿದ ನಾವು ಯಾಕಂದರೆ ಈ ಸುವರ್ಣ ಮಹೋತ್ಸವದ ಮತ್ತು ಬೆಳ್ಳಿ ಮಹೋತ್ಸವದ ಈ ಸಂದರ್ಭದಲ್ಲಿ ನಾವು ನಮ್ಮನ್ನು ತಿರುಗಿ ಪ್ರತಿಷ್ಠೆ ಮಾಡಿಕೊಳ್ಳುವ ಹಾಗೆ ನಮಗೆ ಕೊಡಲ್ಪಟ್ಟಂಥ ಈ ಕಾಗದಲ್ಲಿರುವಂಥ ಈ 37ನೇ ಸಂಗೀತವನ್ನು ಹಾಡುವ ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟು ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ನ್ಯೂನತೆಯು ಸದಾ ನಿಮ್ಮೆಲ್ಲರೊಂದಿಗಿರಲಿ. ನೋಡಿ